ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಪೈನಾಪಲ್ ಕರಿ ಮಾಡ್ತಾ ಇದ್ದೇನೆ ನಾನು. ನೋಡಿ, ಈ ಥರ ಒಮ್ಮೆ ಪೈನಾಪಲ್ ಕರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಂದ ದೊಡ್ಡವರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ನೋಡಿ, ತುಂಬ ಚೆನ್ನಾಗಿರ್ತದೆ ಪೈನಾಪಲ್ ಕರಿ. ತುಂಬ ಸಿಂಪಲ್ ರೆಸಿಪಿ, ತುಂಬ ಸುಲಭದಲ್ಲಿ ನಿಮಗೆ ಮಾಡ್ಬೋದು. ತುಂಬ ಸುಲಭ ಉಂಟು ರೆಸಿಪಿ. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ಮೊದಲೇ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪ್ತದೆ. ನಿಮಗೆ ಫಸ್ಟೇ ಬರ್ತದೆ, ನೋಟಿಫಿಕೇಷನಲ್ಲಿ ಬರ್ತದೆ ನಾನು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೋಡಿ, ಸೂಪರಾಗಿ ಬಂದಿದೆ ನೋಡಿ ಪೈನಾಪಲ್ ಕರಿ. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ತುಂಬ ಸಿಂಪಲ್ ರೆಸಿಪಿ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್. ನಾನ್ ವೆಜ್ ರೆಸಿಪಿ ಕೂಡ ಉಂಟು, ವೆಜ್ ರೆಸಿಪಿ ಕೂಡ ಉಂಟು, ಚೆಕ್ ಮಾಡಿ ನೋಡಿ. ಒಂದು ಪೈನಾಪಲ್ ತಗೊಂಡಿದ್ದೇನೆ ನಾನು. ಇದನ್ನು ಕ್ಲೀನ್ ಮಾಡಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ದೇನೆ ನೋಡಿ. ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಹದವಾದ ಪೀಸ್ಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ತುಂಬ ಸಣ್ಣದು ಕೂಡ ಮಾಡ್ಕೊಳ್ಬೇಡಿ ನೋಡಿ. ಈ ಹದದಲ್ಲಿ ಬೇಕು ಪೀಸ್ ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನಾನು ನೋಡಿ. ಈಗ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಇದಕ್ಕೆ 2 ಗ್ರೀನ್ ಚಿಲ್ಲಿ ಕಾಯಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ, 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಒಂದು ಸ್ವಲ್ಪ ಬೇಸೊಪ್ಪು, ಕರಿ ಲೀವ್ಸ್, ಒಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಫ್ಲೇವರ್ ಚೆನ್ನಾಗಿರ್ತದೆ ಕರಿ ಲೀವ್ಸ್ ಹಾಕ್ಕೊಳ್ಳೋದ್ರಿಂದ. ರುಚಿಗೆ ಉಪ್ಪು ನೋಡಿ. ನೀರು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಹಾಕ್ಕೊಳ್ಬೇಡಿ ನೀರು. ಹದವಾಗಿ ಇದು ಪೈನಾಪಲ್ ಬೇಯಲಿಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ತೇನೆ ನಾನು. ಬೇಗ ಬೇಯ್ತದೆ, ತುಂಬ ಹೊತ್ತೇನಿಲ್ಲ ಇದು ಬೇಯಲಿಕ್ಕೆ, ತುಂಬ ಬೇಗ ಬೇಯ್ತದೆ ನೋಡಿ. ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತೇನೆ ನಾನು. ಸ್ವೀಟಿಗೆ ಸ್ವಲ್ಪ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಮುಚ್ಚಿಡ್ತೇನೆ ಚೆನ್ನಾಗಿ ಬೇಯಲಿ ಅಂತ. ಅಷ್ಟರಲ್ಲಿ ನಾನು ಮಿಕ್ಸಿ ಜಾರಿಯಲ್ಲಿ ಒಂದು ಸ್ವಲ್ಪ ರುಬ್ಲಿಕ್ಕೆ ಉಂಟು ನೋಡಿ. ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೇನೆ. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ಕೊಳ್ತಾ ಇಲ್ಲ ನಾನು, ಹಾಕದೆ ಮಾಡುವಂತಹ ಕರಿ ನೋಡಿ. ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೋಡಿ. ಅಷ್ಟರಲ್ಲಿ ಪೈನಾಪಲ್ ನೋಡಿ ಬೆಂದಿದೆ ನೋಡಿ. ಪೈನಾಪಲ್ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಹಾಕ್ಕೊಂಡಿರೋದ್ರಿಂದ, ಇದು ಸಕ್ಕರೆ ಹಾಕ್ಕೊಂಡಿದ್ದೇನೆ ನಾನು. ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ರಿಂದ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರ್ತದೆ. ಹುಳಿ ಪೈನಾಪಲ್ ಆದರೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಇದು ಸಿಹಿ ಉಂಟು, ಅಷ್ಟೊಂದು ಏನು ನಾನು ಜಾಸ್ತಿ ಹಾಕಲಿಲ್ಲ ಸಕ್ಕರೆ ನೋಡಿ. ಈ ಗ್ರೈಂಡ್ ಮಾಡಿರುವ ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿರುವ ತೆಂಗಿನಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೇನೆ. ಇದು ಚೆನ್ನಾಗಿ ಕುದಿಬೇಕು. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ಹೊತ್ತೇನು ತಗೊಳ್ಳೋದಿಲ್ಲ ನಿಮಗೆ ಮಾಡಲಿಕ್ಕೆ. ರಪ್ಪ ಅಂತ ಮಾಡ್ಬೋದು ನೋಡಿ. ಇದು ಚೆನ್ನಾಗಿ ಕುದಿಬೇಕು. ತೆಂಗಿನಕಾಯಿ ಹಾಕಿದ ಮೇಲೆ ಇನ್ನು ಚೆನ್ನಾಗಿ ಕುದಿಬೇಕು ನೋಡಿ. ಚೆನ್ನಾಗಿ ಕುದೀತಾ ಉಂಟು ನೋಡಿ. ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ. ಪೈನಾಪಲ್ ಕರಿ ತುಂಬ ಚೆನ್ನಾಗಿರ್ತದೆ ನೋಡಿ. ಚೆನ್ನಾಗಿ ಕುದಿದಿದೆ ನೋಡಿ. ಪೈನಾಪಲ್ ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ಈಗ ನೋಡಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಬೆಂದಿದೆ ಪೈನಾಪಲ್ ಎಲ್ಲ. ಈಗ ಇದಕ್ಕೆ ನಾನು ಇದು ಮೊಸರು ನೋಡಿ, 1/4 ಲೀಟ್ರಿನಷ್ಟು ಮೊಸರನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ ನಾನು. ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಹಾಕ್ಕೊಳ್ಳೋದು ನೋಡಿ. ತಣ್ಣಗಾಗಿದೆ ನೋಡಿ. ತಣ್ಣಗಾಗಲಿಕ್ಕೆ ಇಡ್ತೇನೆ ನಾನು. ಪೂರ್ತಿ ತಣ್ಣಗಾದ ಮೇಲೆ 1/4 ಲೀಟ್ರಿನಷ್ಟು ಮೊಸರನ್ನು
ಮಿಕ್ಸಿಗೆ ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಇದಕ್ಕೊಂದು ಒಗ್ಗರಣೆ ಮಾಡಿಕೊಡುವ. ತೆಂಗಿನ ಎಣ್ಣೆದು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಫ್ಲೇವರ್. ನಿಮಗೆ ಬೇರೆ ಎಣ್ಣೆ ಯೂಸ್ ಮಾಡೋದಾದರೆ ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಅದು ತೆಂಗಿನ ಎಣ್ಣೆ ಫ್ಲೇವರ್ ಚೆನ್ನಾಗಿರ್ತದೆ ನೋಡಿ. ಇದಕ್ಕೆ ಇದು ಮಸ್ಟರ್ಡ್ ಸೀಡ್ಸ್ ಹಾಕ್ಕೊಂಡಿದ್ದೇನೆ. ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಆಗುವಾಗ ಇದಕ್ಕೆ ಒಂದು ಬ್ಯಾಡಗಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಮೆಣಸೆಲ್ಲ ಉಂಟಲ್ಲ ಚೆನ್ನಾಗಿ ಕೆಂಪಾಗಿ ಉಬ್ಬಿ ಬರಬೇಕು. ಅದು ಮೆಣಸು ಚೆನ್ನಾಗಿ ಫ್ರೈ ಆದರೆ ಉಂಟಲ್ಲ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ನೋಡಿ. ಒಂದು ಅರ್ಧ ಚಮಚದಷ್ಟು ಮೆಂತೆ ಕಾಳನ್ನು ನಾನು ಜಜ್ಜಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ನೋಡಿ, ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಮೆಣಸೆಲ್ಲ ಫ್ರೈ ಆಗುವಾಗ ಉಂಟಲ್ಲ ಒಳ್ಳೆ ಚೆನ್ನಾಗಿ ಫ್ಲೇವರ್ ಬರ್ತದೆ ನೋಡಿ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ, ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಪೈನಾಪಲ್ ಕರಿ ತುಂಬ ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಬೋದು ನೋಡಿ. ಮಕ್ಕಳಿಂದ ದೊಡ್ಡವರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ನೋಡಿ. ಪೈನಾಪಲ್ ಕರಿ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ.